ಇನ್ನು ಶ್ರೀಕಿ ಕಥೆಯನ್ನು ಹೇಳಲೇಬೇಕು. ಯಾಕಂದರೆ ಈ ಶ್ರೀಕಿ ಒಡನಾಟ ಅನ್ನುವಂಥದ್ದು ಇದೆಯಲ್ಲ, ಅದೇ ಮೊಹಮ್ಮದ್ ನಲ್ಪಾಡ್ಗೆ ಸಂಕಷ್ಟ ತಂದು ಒಡ್ಡಿದ್ದು ಅಂತ. ಯಾಕಂದರೆ ಇಡೀ ದಾಳಿಯ ಕೇಂದ್ರ ಬಿಂದುವೇ ಈ ಶ್ರೀಕಿ. ಅವರ ಅಣ್ಣ ಉಮರ್ ಮುಖಾಂತರ ನಲ್ಪಾಡ್ಗೆ ಶ್ರೀಕಿ ಪರಿಚಯ ಆಯಿತು, ಮೊಹಮ್ಮದ್ ನಲ್ಪಾಡ್ಗೆ. ಅದಾದ ಮೇಲೆ ಈ ನಂಟು ಅನ್ನುವಂಥದ್ದು ಭಾಳ ಡೀಪಾಗಿ ಹೋಯಿತು. ಅಲ್ಲಿಂದ ಇದು ವಿಸ್ತರಣೆ ಆಯಿತು. ಹಕೀಬ್ಗೂ ಕೂಡ ಇಡೀ ಸಂಕಷ್ಟ ಶುರುವಾಯಿತು. ರೆಹಮಾನ್ ಖಾನ್ ಅವರ ಮೊಮ್ಮಗ ಹಕೀಬ್ ಖಾನ್ ಶ್ರೀಕಿ ವ್ಯವಹಾರ. ಯಾಕಂದರೆ ಈತನ ಐಷಾರಾಮಿ ಜೀವನ. ನೀವು ಕೈನಲ್ಲಿ ಕಂಪ್ಯೂಟರ್ ಕೊಟ್ಟುಬಿಟ್ರೆ ಮಾಡಬಾರದ್ದನ್ನು ಮಾಡಿ ತೋರಿಸುವಂಥ ಭಯಂಕರ ಬುದ್ಧಿವಂತ. ವಿಪರೀತ ಆಸ್ತಿ ಇದೆಯಂತೆ, ಬೇನಾಮಿ ಆಸ್ತಿ. ಎಲ್ಲಿಂದ ಬಂತು? ಅವ್ರ ತಂದೆ ತಾಯಿ ಪಾಪ ನೋಡಿದ್ರೆ ಅಯ್ಯೋ ಅನ್ಸ್ಬಿಡುತ್ತೆ. ಕೋಲಗುಂಡನಹಳ್ಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆಯಂತೆ ಒಂದು. ಯಾಕಂದರೆ ಇವನ್ನ ಕಾಯ್ತಾ ಇರ್ತಾರೆ, ಇವನು ಹೊರಗಡೆ ಬಂದರೆ ಸಾಕು, ಸಿಕ್ಕರೆ ಸಾಕು ಅಂತ. ಮನಸ್ಸು ಮಾಡಿದ್ರೆ ಯಾರ ಅಕೌಂಟಿಗೆ ಬೇಕಾದರೂ ನುಗ್ಗು ಬಿಡ್ತಾನೆ ಅಂತ ಚಾಣಾಕ್ಷ ಈ ಶ್ರೀಕಿ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ನಮ್ಮದು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಡ್ತಾ ಇದ್ದೀವಿ ಈ ಶ್ರೀಕಿಯ ಬುದ್ಧಿವಂತಿಕೆ ಮತ್ತು ಈ ಶ್ರೀಕಿಯ ಅವಾಂತರಗಳು. ಇವನ್ನ ಜೊತೆಗೆ ಯಾರ್ಯಾರು ಈ ಸಂಬಂಧ ಮಾಡ್ತಾರಲ್ಲ, ಅಂದರೆ ಸ್ನೇಹ ಮಾಡ್ತಾರಲ್ಲ, ಎಲ್ಲರಿಗೂ ಕೂಡ ಇದೇ ಕಥೆನೇ. ಈ ಶ್ರೀಕಿಗೋಸ್ಕರನೇ ವಿದ್ವತ್ ಮತ್ತು ನಲ್ಪಾಡ್ ಮಧ್ಯೆ ಗಲಾಟೆ ಕೂಡ ಆಯಿತು ಅನ್ನುವಂಥದ್ದು ಹಿಂದಿನ ಕಥೆ ಇದು. ಅದಾದಮೇಲೆ ಇಲ್ಲಿ ತನಕ ಇದ್ಯಾವುದೂ ಕೂಡ ಸರಿ ಹೋಗುವಂಥ ಲಕ್ಷಣಗಳು ಕಂಡಿಲ್ಲ. ಜೊತೆ ನೋಡಿ, ಆವಾಗ ಅಂಟಿದಂಥ ನಲ್ಪಾಡಿಗೆ ಅಂಟಿದಂಥ ಈ ಕೊಳೆ ಇದೆಯಲ್ಲ, ಈ ಕೆಟ್ಟವನು, ಈ ರೌಡಿಸಮ್ ಮಾಡ್ತಾನೆ, ಹುಚ್ಚಾಟ ಮಾಡ್ತಾನೆ ಅನ್ನುವಂಥದ್ದು ಇಲ್ಲಿ ತನಕನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಶ್ರೀಕಿ. ಏನು ಇವನು ಕಥೆ ಮತ್ತು ಕಥಾನಕ ಏನು ಕಿರಣ್? ರಂಗನಾಥ್, ಶ್ರೀಕಿಗೋಸ್ಕರ ಕಳೆದ 10 ವರ್ಷಗಳಿಂದ ಸಾಕಷ್ಟು ಪ್ರಕರಣಗಳು ಬೇರೆ ಬೇರೆ ಅದು ಡ್ರಗ್ಸ್ ಪ್ರಕರಣ ಇರ್ಬೋದು, ಹಲ್ಲೆ ಪ್ರಕರಣ ಇರ್ಬೋದು, ಬೇರೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ಆತನಿಗೋಸ್ಕರ ಸಾಕಷ್ಟು, ಅಂದರೆ ಆತನ ಸುತ್ತಮುತ್ತಲಿದ್ದವ್ರ ಮೇಲೂ ಕೂಡ ಕೇಸ್ ಆಗಿರುವಂಥದ್ದು. ಇವಾಗ ನಿನ್ನೆ 2-3 ದಿನದಿಂದ ಏನು ಇಡೀ ರೈಡ್ ಆಗ್ತಿದೆ, ಈ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅಂತ. ಈತನ ಮೂಲತಃ ಜಯನಗರದವನು ಆತ. ಭಾಳ ಬುದ್ಧಿವಂತ ಈತ. ಏನು ಯುರೋಪ್ನಲ್ಲಿ ಏನು ಇಂಜಿನಿಯರಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿದ್ದಂಥ ರಷ್ಯನ್ ಹ್ಯಾಕರ್ಸ್ ಜೊತೆ ಎಲ್ಲವೂ ಕೂಡ ಆತನಿಗೆ ಭಾಳ ಪರಿಚಯ ಆಗುತ್ತೆ. ಅಲ್ಲಿಂದ ಆತ ಇಂಡಿಯಾಗೆ ಬಂದಾಗ ಆತ ಈ ಒಂದು ಎಥಿಕಲ್ ಹ್ಯಾಕಿಂಗ್ ಬಿಟ್ಟು ಆತ ತನ್ನ ಈ ಒಂದು ಕ್ರಿಮಿನಲ್ ಹ್ಯಾಕಿಂಗ್, ಅಂದರೆ ಈ ಒಂದು ವೆಬ್ಸೈಟನ್ನು ಹ್ಯಾಕ್ ಮಾಡೋದು, ಗೌರ್ಮೆಂಟಿನ ಟೆಂಡರ್ನ ಒಂದು ಹ್ಯಾಕ್ ಮಾಡುವಂಥದ್ದು ಇರ್ಬೋದು, ಈ ಪೋಕರ್ ಗೇಮ್ಸ್ನ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡುವಂಥದ್ದು, ಮುಖ್ಯವಾಗಿ ಡಾರ್ಕ್ ವೆಬ್ನಲ್ಲಿ ಈತನ ಆಟ, ಕತ್ತಲ ಜಗತ್ತಿನಲ್ಲಿ ಡಾರ್ಕ್ ವೆಬ್ನಲ್ಲಿ ಈತನ ಆಟ ಶುರುವಾಗಿಬಿಡುತ್ತೆ. ಯಾರ್ದೋ ಬಿಟ್ಕಾಯಿನ್, ಅಂದರೆ ಕ್ರಿಪ್ಟೋ ಕರೆನ್ಸಿಗಳು ಕಂಪ್ನಿಗಳು ಇರುತ್ತಂತ ಆ ಒಂದು ಇದರಲ್ಲಿ ಬಿಟ್ಕಾಯಿನ್ಗಳನ್ನ ನಿಧಾನಕ್ಕೆ 200-300 ಅವ್ರ ವ್ಯಾಲೆಟ್ ಇಲ್ಲ, ಅದನ್ನು 2-3 ಈ ಥರದ್ದು ಎತ್ಕೊಳ್ಳುವಂಥದ್ದು, ಅದಕ್ಕೆ ಮತ್ತೆ ಅದು ಎತ್ಕೊಂಡ್ಮೇಲೆ ಈತ ತನ್ನ ವ್ಯಾಲೆಟ್ಗೆ ಹಾಕ್ಕೊಂಡು ಅದನ್ನು ಸೇಲ್ ಮಾಡುವಂಥದ್ದು. ಇದೀ ಒಂದು ಸಂಪೂರ್ಣವಾಗಿ ಒಂದು ಜಾಲವೇ ಇದೆ ಇದು. ಹೀಗಾಗಿ ಈಗ ಸಂಬಂಧಪಟ್ಟಂತೆ ಈತ ಇನ್ನೊಂದು ರಂಗನಾಥ್, ಮುಖ್ಯವಾಗಿ ಈತನ ಹತ್ರ ಒಂದು ಮೊಬೈಲ್ ಇಲ್ಲ, ಒಂದು ಸಿಮ್ ಕಾರ್ಡ್ ಇಲ್ಲ, ಒಂದು ಅಕೌಂಟ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಒಂದು ಲ್ಯಾಪ್ಟಾಪ್ ಇಲ್ಲ. ಈತ ಜಯನಗರದಲ್ಲಿ ತಂದೆ ತಾಯಿಯ ಮನೆ ಒಂದು ಬಿಟ್ಟರೆ ಈತನ ಹೆಸರಲ್ಲಿ ಯಾವುದೇ ರೀತಿ ಇಲ್ಲ. ಈತ ಯಾರ್ದೋ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಾನೆ, ಯಾರ್ದೋ ಸಂಬಂಧಪಟ್ಟಂತೆ ಅಕೌಂಟ್ಗಿಂದ ಟ್ರಾನ್ಸ್ಫರ್ ಮಾಡ್ತಾನೆ. ಲಾವಿಶಾಗಿ ಒಂದು ಜೀವನವನ್ನು 5 ಸ್ಟಾರ್ ಹೋಟ್ಲಲ್ಲೇ ಆತ ಇರ್ತಾನೆ. ಡ್ರಗ್ಸನ್ನು ಒಂದು ತರಿಸುವಂಥದ್ದು, ಯಾರ್ಯಾರಿಗೆ ಏನೇನು ಅನುಕೂಲ ಬೇಕು ಅದು ಆತನ ಸುತ್ತಮುತ್ತ ಈತನನ್ನು ಯಾವ ರೀತಿ ಬಳಸ್ಕೋತಾರೆ. ಈತನ ಎತ್ಕೊಂಡು ಹೋಗಿ 1 ತಿಂಗಳು 2 ತಿಂಗಳು ಜೊತೆಲಿ ಇಟ್ಕೋತಾರೆ, ಯಾರಿಗೂ ಕೂಡ ಗೊತ್ತಾಗ್ದಂಗೆ ಕೆಲವೊಂದಷ್ಟು ಹ್ಯಾಕಿಂಗ್ ಮಾಡಿಸುವಂಥದ್ದು. ಅದು ಗೌರ್ಮೆಂಟ್ ಟೆಂಡರ್ಗಳಿರ್ಬೋದು, ಬೇರೆ ವಿಚಾರಗಳಿಗಿರ್ಬೋದು. ಈತ ಒಂದು ಲೈಫ್ ಏನು ಅಂತಂದರೆ ಪ್ರೈವೇಟ್ ಚಾರ್ಟರಲ್ಲಿ ಓಡಾಡುವಂಥದ್ದು, ಜೊತೆಗೆ ವಾಶ್ ಕಾರಲ್ಲಿ, ಈತ ಲಕ್ಸುರಿ ಕಾರಲ್ಲಿ ಓಡಾಡುವಂಥದ್ದು. ಈತನಿಗೋಸ್ಕರ ಈತನ ಸ್ನೇಹಿತರು ಈ ಥರ, ಅಂದರೆ ಬೇರೆಯವರು ಕೂಡ ಗುಂಪನ್ನು ಈತನಿಗೆ ಇಟ್ಕೊಳ್ಳೋಕ್ಕೋಸ್ಕರ ಭಾಳಷ್ಟು ಹೊಡೆದಾಟಗಳು ಆಗಿರುವುದುಂಟು. ಜೊತೆಗೆ ಈಗ ಸಂಬಂಧಪಟ್ಟಂತೆ ಈತನ ಒಂದು ಲೈಫ್ ಸ್ಟೈಲ್ ಕೂಡ ಈಗಾಗಲೇ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕನ್ಪುರ ರಸ್ತೆಯಲ್ಲಿ ಸುಮಾರು 300-400 ಕೋಟಿ ಹೊರತನ ಬೇನಾಮಿ ಹೆಸರಲ್ಲಿ ಈತನದಿದೆ. ಯಾಕೆಂದರೆ ಈತನಿಗೆ ಸಾಕಷ್ಟು ದುಡ್ಡು, ಯಾರ್ದೋ ಬಿಟ್ಕಾಯಿನನ್ನು ವ್ಯಾಲೆಟಲ್ಲಿ ಕದಿಯುವಂಥದ್ದು, ಕ್ರಿಪ್ಟೋ ಕರೆನ್ಸಿನ ಅದನ್ನು ಸೇಲ್ ಮಾಡುವಂಥದ್ದು, ಜೊತೆಗೆ ಅಲ್ಲಿಂದ ಬರುವಂಥ ದುಡ್ಡನ್ನು ಇನ್ಯಾರ್ದೋ ಅಕೌಂಟ್ಗೆ ಹಾಕೋದು, ಬೇನಾಮಿ ಇನ್ಯಾರ್ದೋ ಒಂದು ಹೆಸರಲ್ಲಿ ಮಾಡೋದು. ಈ ರೀತಿ ಒಂದು ಸಾಕಷ್ಟು ಕನ್ಫ್ಯೂಸ್. ಇಡಿ ಅಧಿಕಾರಿಗಳಿಗೆ ಲಾಸ್ಟ್ 2 ಡೇಸಿಂದ ಈತನ ವ್ಯವಹಾರಗಳೆಲ್ಲವೂ ಕೂಡ ಕಳೆದ ಮಾನಿಟರ್ ಮಾಡಿದ್ರು ಕೂಡ ಈತನ ಬಗ್ಗೆ ಸರಿಯಾಗಿ ಒಂದು ಸಾಕ್ಷಿ ಕೂಡ ಲಭ್ಯ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ ರಂಗನಾಥ್. ಎಸ್ ಯುರೋಪ್ನವರಿಂದ ಇವನು ಕಲ್ತನೋ ಅಥವಾ ಯುರೋಪ್ನವ್ರಿಗೆ ಇವನೇ ಹೇಳ್ಕೊಟ್ನೋ
ಈಗ ನೋಡಿ ಪೊಲೀಸರು ಕೂಡ ಇವನು ಪಕ್ಕದಲ್ಲಿ ಇಟ್ಕೊಂಡು ಏನು ಹರಸಾಹಸ ಮಾಡಿದ್ರು ಕೂಡ ಇವನು 1% ಕೂಡ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ ಆತ ಪೊಲೀಸರ ಜೊತೆ ಬರ್ತಾ ಇದ್ದಾನೆ, ಬರೀ ಕಾಲಲ್ಲಿ ಬರ್ತಾ ಇದ್ದಾನೆ. ಈ ಬರೀ ಕಾಲಿನ ಬೈರಾಗಿ ಅನ್ನೋಕ್ಕೆ ಸಾಧ್ಯನಾ? ಇಲ್ಲ. ಮಹಾನ್ ಚಾಣಾಕ್ಷ. ಈ ಒಂದು ಮನೆ ಒಂದು ಬಿಟ್ಟರೆ ಇನ್ನೇನೇನೂ ಇಲ್ಲ, ಕೈಯಲ್ಲೊಂದು ಲ್ಯಾಪ್ಟಾಪು ಇಲ್ಲ, ಮೊಬೈಲ್ ಬಳಸಲ್ಲ. ಇಂಥ ವ್ಯಕ್ತಿ ನೀವೇನಾದರೂ ಕೈನಲ್ಲಿ ಮೊಬೈಲ್ ಕೊಟ್ಟುಬಿಟ್ರೆ, ಕೈನಲ್ಲಿ ಏನಾದರೂ ನೀವು ಲ್ಯಾಪ್ಟಾಪ್ ಕೊಟ್ಬಿಟ್ರೆ ಮಾಡಬಾರದನ್ನು ಮಾಡಿಬಿಡ್ತಾನೆ. ಯಾರ ಅಕೌಂಟಿಗೆ ಬೇಕಾದ್ರೂ ಕೂಡ ನುಸುಳಿಬಿಡ್ತಾನೆ. ನೋಡಿ ಇದು ಸಂಗತಿ. ಇಂಥವ್ರನ್ನ ನಮ್ಮ ವ್ಯವಸ್ಥೆ ಬಳಸ್ಕೋಬೇಕು, ಸರ್ಕಾರಿ ವ್ಯವಸ್ಥೆ. ಈ ನೀಚರು ಮನೆಹಾಳರು ಅಂಥವ್ರಲ್ಲ, ಸರ್ಕಾರದವರು ಬಳಸಬೇಕು. ಇವ್ರು ಕರ್ಕೊಂಡೋಗಿ ಇವರಿಗೆ ಬೇಕಾದ್ದನ್ನು ಒದಗಿಸ್ಕೊಟ್ಟು ಇವರಿಂದ ಏನೇನು ಬುದ್ಧಿವಂತಿಕೆ ಇದೆಯಲ್ಲ ಅದನ್ನೊಂದಿಷ್ಟು ಹೊರಗಡೆ ತರಬೇಕು. ಆವಾಗಲೇ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ.